ಹಾಯ್, ನಮಸ್ಕಾರ ಎಲ್ರಿಗೂ. ಉಡುಪಿ ನಮ್ಮ ಹೃದಯಕ್ಕೆ ಹತ್ತಿರವಾದ ಊರು. ಅಲ್ಲಿ ಶುರುವಾದ ಈ ಚಿಕ್ಕ ಟ್ರಿಪ್ ಒಂದು ದೊಡ್ಡ ಮೆಮೊರಿ ಆಗೋದಂತೂ ನಿಜ. ಇವತ್ತು ನಮ್ಮ ಟ್ರಿಪ್ ಸ್ವಲ್ಪ ಸ್ಪೆಷಲ್. ರಾಣಿಪುರಂ ಪೀಕ್ಗೆ ಹೋಗ್ತಾ ಇದ್ದೀವಿ, ಸ್ಟ್ರೈಟ್ ಫ್ರಮ್ ಉಡುಪಿ. ಬನ್ನಿ, ಹೇಗಿರುತ್ತೆ ನೋಡೋಣ. ಲೆಟ್ಸ್ ಗೋ. ಮಾರ್ನಿಂಗ್ ಕಾಫಿ, ಹಸ್ಬೆಂಡ್ ಆ್ಯಂಡ್ ಕಾರ್, ಈ ಮೂವರ ಕಾಂಬಿನೇಷನ್ ಇದ್ರೆ ಟ್ರಿಪ್ ಆಲ್ರೆಡಿ ಸೂಪರ್ ಆಗಿರುತ್ತೆ. ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ ಫುಲ್ ಎಕ್ಸೈಟ್ಮೆಂಟ್ ಮೂಡಲ್ಲಿ. ರೋಡ್ ಟ್ರಿಪ್ ಅಂದರೆ ಅದೊಂದು ವೈಬ್. ಸಾಂಗ್ಸ್, ಜೋಕ್ಸ್, ಟೀ ಬ್ರೇಕ್ಸ್. ಇವತ್ತು ಜರ್ನಿ ಫುಲ್ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ. ಕೇರಳ ಕಡೆ ಹೋಗ್ತಾ ಇರೋದ್ರಲ್ಲಿ ರಸ್ತೆ ಮಾತ್ರ ಅಲ್ಲ, ಮನಸ್ಸು ಕೂಡ ಜರ್ನಿ ಮಾಡ್ತಾ ಇರ್ತದೆ. ನೋಡ್ರಿ ಈ ವ್ಯೂಸ್, ಗ್ರೀನರಿ, ಹಿಲ್ಸ್, ಫ್ರೆಶ್ ಏರ್, ಸಿಟಿ ಸ್ಟ್ರೆಸ್ ಎಲ್ಲ ಇಲ್ಲಿ ಬರಲ್ಲ. ಮನಸ್ಸಿಗೆ ಫುಲ್ ರಿಲೀಫ್. ಇದೆಲ್ಲ ನೋಡಿದರೆ ಸ್ವಲ್ಪ ಪೀಸ್ ಸಿಗೋದಂತೂ ಖಂಡಿತ. ಎಲ್ಲೆಲ್ಲೂ ಹಸಿರು, ಚಿಲ್ ಗಾಳಿ. ಲೈಫ್ನಲ್ಲಿ ಇಷ್ಟು ಕಾಮ್ ಫೀಲಿಂಗ್ ಎಷ್ಟು ದಿನದ ನಂತರ ಸಿಕ್ಕಿತೋ ಅನಿಸ್ತು. ಹೀಗೆ ಹೋಗ್ತಾ ದಾರಿ ಮಧ್ಯೆ ಒಂದು ಫ್ರೂಟ್ ಸ್ಟಾಲ್ ಕಾಣಿಸ್ತು. ಅಲ್ಲೇ ನಿಲ್ಲಿಸಿ ಟ್ರೆಕ್ಕಿಂಗ್ ಮಾಡ್ತಾ ಹಸಿವಾದಾಗ ತಿನ್ನೋಕೆ ಅಂತ ಸ್ವಲ್ಪ ಫ್ರೂಟ್ಸ್ ತಗೊಂಡು ಪುನಃ ನಮ್ಮ ಪ್ರಯಾಣ ರಾಣಿಪುರಂ ಕಡೆಗೆ. ವ್ಯೂಸ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಫೈನಲಿ ನಾವು ರಾಣಿಪುರಂ ಪೀಕ್ ಬೇಸ್ ಪಾಯಿಂಟ್ಗೆ ರೀಚ್ ಆಗ್ತಿದ್ದೀವಿ. ಇದನ್ನು ಕೇರಳದ ಊಟಿ ಅಂತ ಕೂಡ ಕರೀತಾರೆ. ಇದು ಸಮುದ್ರ ಮಟ್ಟದಿಂದ 750ರಿಂದ 1000 ಮೀಟರ್ ತನಕ ಎತ್ತರದಲ್ಲಿದೆ. ಈಗ ರಿಯಲ್ ಚಾಲೆಂಜ್ ಸ್ಟಾರ್ಟ್, ಅದುವೇ ಟ್ರೆಕ್ಕಿಂಗ್. ಇದೊಂದು ಪ್ಲೇಸ್ ಮಾತ್ರ ಅಲ್ಲ, ಇದೊಂದು ಫೀಲಿಂಗ್. ಇದನ್ನು ಕೇರಳದ ಊಟಿ ಅಂತ ಯಾಕೆ ಕರೀತಾರೆ ಅಂತ ಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೇನೆ ಗೊತ್ತಾಗುತ್ತೆ. ಸ್ಟಾರ್ಟಲ್ಲಿ ಈಸಿ ಅನಿಸಿದ್ರು ಸ್ವಲ್ಪ ಹೋಗ್ತಾ ಹೋಗ್ತಾ ಬ್ರೆತ್ ಹೋಗುತ್ತೆ. ಆದರೆ ವ್ಯೂಸ್ ನೋಡಿ ಟಯರ್ಡ್ ಎಲ್ಲ ಮರ್ತೋಗ್ತೀವಿ. ಫೈನಲಿ ಟ್ರೆಕ್ಕಿಂಗ್ ಶುರು ಆಗೇ ಹೋಯ್ತು. ಪ್ರತಿ ಹೆಜ್ಜೆಗೂ ಸ್ವಲ್ಪ ಕಷ್ಟ, ಆದರೆ ಪ್ರತಿ ದೃಶ್ಯವಂತೂ ಕಂಪ್ಲೀಟ್ಲಿ ವರ್ತ್ ಇಟ್. ಇಟ್ಸ್ ರಿಯಲಿ ಆಸಮ್. ಯಾರು ಹೇಳಿದ್ರು ಟ್ರೆಕ್ಕಿಂಗ್ ಈಸಿ ಅಂತ? ನಮ್ಮ ಕಂಡೀಷನ್ ನೋಡಿ, ಫುಲ್ ಸ್ವೆಟಿಂಗ್, ಫುಲ್ ಟಯರ್ಡ್, ಆದರೂ ವಿ ಸ್ಟಿಲ್ ವೋಂಟ್ ಗಿವ್ ಅಪ್. ಇಲ್ಲಿ ಟ್ರೆಕ್ಕಿಂಗ್ ಶುರುವಾಗೋದೇ ಒಂದು ಅಡ್ವೆಂಚರ್. ಮೇಲೆ ಹೋಗ್ತಾ ಹೋಗ್ತಾ ಕಷ್ಟ ಆದರೂ ವ್ಯೂಸ್ ನೋಡಿ ಮತ್ತೆ ನೇಚರೇ ಒಂದ್ಸಾರಿ ಎನರ್ಜಿ ಕೊಟ್ಟಂಗೆ ಅನಿಸ್ಬಿಡುತ್ತೆ. ಮಧ್ಯದಲ್ಲಿ ಸಣ್ಣ ಬ್ರೇಕ್ ತಗೊಂಡು ಫೋಟೋಸ್, ರೀಲ್ಸ್, ಫುಲ್ ಫನ್. ಇಲ್ಲಿ ಪ್ರತಿ ಸ್ಟೆಪ್ಸ್ ಕೂಡ ಒಂದು ಸಿನಿಮಾ ಶಾಟ್ ಥರ ಅನಿಸ್ತಿತ್ತು. ಫೈನಲಿ ನಾವು ಆಲ್ಮೋಸ್ಟ್ ಪೀಕ್ ರೀಚ್ ಆಗ್ತಾ ಇದ್ವಿ. ಈ ಕ್ಷಣ, ಈ ವ್ಯೂಸ್ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಈ ಕ್ಷಣ ಲಿಟ್ರಲಿ ವರ್ಡ್ಸಲ್ಲಿ ಹೇಳೋಕೆ ಆಗಲ್ಲ. ನೇಚರ್ ಅಷ್ಟೊಂದು ಬ್ಯೂಟಿಫುಲ್ ಆಗಿತ್ತು.
ಮನಸ್ಸು ಫುಲ್ ರಿಫ್ರೆಶ್ ಆದಾಗೆ ಅನಿಸ್ತಿತ್ತು. ಅಲ್ಲಿ ಮಂಜು ಕವಿದ ವಾತಾವರಣದಂತಹ ಗ್ರೀನರಿ ಪ್ಲೇಸ್, ಗ್ರೀನರಿ ಫಾರೆಸ್ಟ್, ಗ್ರೀನರಿ ನೇಚರ್ ಅಂತೂ ಸಖತ್ ಆಸಮ್ ಆಗಿ ಅನಿಸ್ತಿತ್ತು. ಮೈಂಡ್ ಬಾಡಿ ಫುಲ್ ರಿಫ್ರೆಶ್ ಆಗಿತ್ತು. ಹಾಗೆ ಹೆಜ್ಜೆ ಇಡ್ತಾ ಮುಂದೆ ಹೋಗ್ತಾ ನೇಚರನ್ನು ಎಂಜಾಯ್ ಮಾಡ್ತಾ ಕಂಪ್ಲೀಟ್ಲಿ ಕಳೆದೋಗ್ಬಿಟ್ಟಿದ್ವಿ. ಇದು ರಾಣಿಪುರಂ ಪೀಕ್ ಬ್ಯೂಟಿ, 360 ಡಿಗ್ರಿ ವ್ಯೂ, ಕ್ಲೌಡ್ಸ್, ಹಿಲ್ಸ್. ವಾವ್! ಈ ಥರ ಪ್ಲೇಸ್ಗೆ ಬಂದರೆ ಮೈಂಡ್ ಫುಲ್ ರಿಫ್ರೆಶ್ ಆಗುತ್ತೆ. ಮೋಡದ ಮಧ್ಯೆ ನಿಂತ ಫೀಲ್. ಟ್ರಿಪ್ ಸ್ವಲ್ಪ ಟಯರ್ಡ್ ಆದರೂ ಮೆಮೊರೀಸ್ ಫುಲ್ ಆಸಮ್. ಇವತ್ತು ನಮ್ಮ ಉಡುಪಿಯಿಂದ ಶುರುವಾದ ಜರ್ನಿ ಸೂಪರ್ ಎಕ್ಸೈಟೆಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇದೊಂದು ಪರ್ಫೆಕ್ಟ್ ಪ್ಲೇಸ್ ಸ್ಟ್ರೆಸ್ ರಿಲೀಸ್ ಆಗೋಕೆ, ಲೈಫ್ ಎಂಜಾಯ್ ಮಾಡೋಕೆ ಆ್ಯಂಡ್ ಚಿಲ್ ಮಾಡೋಕೆ. ಇದೊಂದು ಟ್ರಿಪ್ ಅಲ್ಲ, ಇದೊಂದು ಫೀಲಿಂಗ್, ಒಂದು ಬ್ರೇಕ್, ಒಂದು ಹೀಲಿಂಗ್. ವಿವರಿಸಲಿಕ್ಕೆ ಹೋದರೆ ಮಾತುಗಳೇ ಸಾಲಲ್ಲ, ಮನಸ್ಸು ಮಾತ್ರ ತುಂಬಿ ಹೋಗುತ್ತೆ. ನೀವು ಕೂಡ ಈ ಟ್ರಿಪ್ನ ಎಂಜಾಯ್ ಮಾಡಿದ್ರಿ ಅನ್ಕೊಳ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.